ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಅವರೆಕಾಳು ಹುಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆ ಜೊತೆಗೆ ತುಂಬಾ ರುಚಿ ಇರುತ್ತೆ, ಈಸಿಯಾಗೆ ಮಾಡ್ಕೊಳ್ಬೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಅವರೆಕಾಳು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ತೊಳೆದು. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡು ನಾನು ನೀರು ಹಾಕಿದ್ದೀನಿ, ಆಲ್ರೆಡಿ ಕುದೀತಾ ಇದೆ. ಈಗ ಅದಕ್ಕೆ ಅವರೆಕಾಳು ಹಾಕೋಣ. ಈಗ ಅದಕ್ಕೆ 2 ಟೊಮೊಟೊ, 2ರಿಂದ 3 ಹಾಕ್ಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಆದರೂ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿದ್ರೆ ಇನ್ನೂ ರುಚಿ ಹೆಚ್ಚು. ನೋಡಿ, ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಜಲ್ಲು ಕುಗ್ಗಿಸ್ಕೊಳ್ಬೇಕು. ಅಷ್ಟೊತ್ತಿಗೆ ಖಾರ ರುಬ್ಕೊಳ್ಳೋಕ್ಕೆ, ಖಾರಕ್ಕೆ ನೋಡಿ ಸಾಂಬಾರು ಪೌಡ್ರು ನಾನು 3 ಚಮಚ ಹಾಕ್ತಾಯಿದ್ದೀನಿ ಇಲ್ಲಿ. ನಮ್ಗೆ ಎಷ್ಟು ಬೇಕೋ ಅಳತೆ ನೋಡಿಕೊಂಡು ಹಾಕ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪು ನೋಡಿ, ಹುಣಸೆಹಣ್ಣು ಸ್ವಲ್ಪ ಹಾಕಬೇಕು. ಟೊಮೊಟೊ 3 ಹಾಕಿರೋದ್ರಿಂದ ಹುಳಿ ಜಾಸ್ತಿ ಆಗುತ್ತೆ. ನೋಡಿ, ಈರುಳ್ಳಿ ಒಂದು ಸುಟ್ಕೊಂಡಿದ್ದೀನಿ, ಇನ್ನೊಂದು ಅರ್ಧ ಈರುಳ್ಳಿ ಹಸಿದೆ, ಇನ್ನು ಅರ್ಧ ಒಗ್ಗರಣೆಗೆ ಇಟ್ಟಿದ್ದೀನಿ. 2 ಈರುಳ್ಳಿ ಯೂಸ್ ಮಾಡಬೇಕು. ನೋಡಿ, ಹಸಿ ತೆಂಗಿನಕಾಯಿ, ಟೊಮೊಟೊ ಬೇಯಿಸಿರೋದು, ನೋಡಿ ಅವರೆಕಾಳು ಬೇಯಿಸಿರೋದು. ನಾವು ಕಾಳು ಜಾಸ್ತಿ ಹಾಕಿದಷ್ಟು ಸಾರು ಗಟ್ಟಿ ಬರುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು. ಈಗ ರುಬ್ಕೊಳ್ಳೋಣ. ನೋಡಿ, ರುಬ್ಬಿದಾಗಿದೆ, ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಅವರೆಕಾಳು ಬೆಂದಿದೆ. ನಾನು ಫಸ್ಟೇನು ಉಪ್ಪೇನು ಸೇರಿಸಿಲ್ಲ, ಕೊನೆಯಲ್ಲಿ ಹಾಕ್ತೀನಿ. ನೋಡಿ, ಅದಕ್ಕೆ ರುಬ್ಬಿರೋಂಥ ಖಾರನ ಸೇರಿಸ್ಬೇಕು. ನಮ್ಗೆ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು. ಮುದ್ದೆಗೆಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಅನ್ನಕ್ಕಾದರೆ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಹದ ಇರಬೇಕು. ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಕುಕ್ಕರ್ ಮುಚ್ಚಳ ಏನು ಮುಚ್ಚೋದು ಬೇಡ, ಹಾಗೆ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿಟ್ಟು ಕುದಿಸಿದ್ರೆ ಚೆನ್ನಾಗಿ ಕುದಿಯುತ್ತೆ, ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಕುದೀತಾ ಇದೆ. ನೋಡಿ, ಚೆನ್ನಾಗಿ ಕುದ್ದಷ್ಟು ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ನೋಡಿ, ಒಂದು ಸೌಟಲ್ಲೇ ಮಾಡ್ತೀನಿ ನಾನು ಒಗ್ಗರಣೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು, ಒಂಚೂರು ದೊಡ್ಡದು ಸೌಟು ತೊಗೊಂಡ್ರೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ, ನೋಡಿ ಸಾಸಿವೆ ಚಿಟಪಟ ಅಂದಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ, ಅದಕ್ಕೆ ಸ್ವಲ್ಪ ಕರಿಬೇವು, ನೋಡಿ ಆಗಿದೆ. ಈಗ ನೋಡಿ ಆಗಿದೆ. ನೋಡಿ, ಈಗ ಸಾಂಬಾರ್ಗೆ ಹಾಕೋಣ. ನೋಡಿ, ರೆಡಿ ಸಾರು. ಈಗ ನೋಡಿ, ಈಗ ಒಂದು ಬೌಲ್ಗೆ ಹಾಕೋಣ. ತುಂಬಾ ರುಚಿ ಇರುತ್ತೆ ಮುದ್ದೆಗೆ ಎಲ್ಲ, ಅನ್ನಕ್ಕೆ ಎಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ಮೆಥಡ್ನಲ್ಲಿ.
ಥ್ಯಾಂಕ್ ಯು ಫ್ರೆಂಡ್ಸ್.